सर नहीं लगाए तो भी होता, लेकिन वो कौन है, कहाँ से आए, उनको परमिशन कौन दिया अंदर, नहीं लगाए तो भी होता। ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಬೀದರ್ ಬ್ರೇಕಿಂಗ್ ನ್ಯೂಸ್. ಬೀದರ್ನ ಬ್ರಿಮ್ಸ್ ಜಿಲ್ಲಾ ಆಸ್ಪತ್ರೆ ಅವಾಂತರ ಅನುಮತಿ ಇಲ್ಲದ ನರ್ಸಿಂಗ್ ಸ್ಟೂಡೆಂಟ್ಸ್ನಿಂದ ಚಿಕಿತ್ಸೆ ಪಡೆದ ರೋಗಿ ಕೈನಲ್ಲಿ ಊತ. ಆತಂಕದಲ್ಲಿ ಜಿಲ್ಲಾಸ್ಪತ್ರೆಯ ರೋಗಿಗಳು. ಖಾಸಗಿ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಯಿಂದ ಹೊರ ರೋಗಿಗಳಿಗೆ ಚಿಕಿತ್ಸೆ. ಬೀದರ್ನ ಬ್ರಿಮ್ಸ್ ಜಿಲ್ಲಾ ಆಸ್ಪತ್ರೆಯ ಹೊರ ರೋಗಿಗಳ ವಿಭಾಗದಲ್ಲಿ ಅಕ್ರಮ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅನುಮತಿ ಇಲ್ಲದೆ ಪ್ರವೇಶ ಮಾಡಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರೋ ಸ್ಟೂಡೆಂಟ್ಸ್ಗಳು. ವಿಷಯ ಗೊತ್ತಿದ್ರೂ ಕಣ್ಮುಚ್ಚಿ ಕುಳಿತ ಬ್ರಿಮ್ಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಆರೋಪ. ಬ್ರಿಮ್ಸ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಕ್ರಮವಾಗಿ ಟ್ರೈನಿಂಗ್ ಪಡೆಯುತ್ತಿರುವ ಖಾಸಗಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ತಲಾ ಒಂದು ವಿದ್ಯಾರ್ಥಿಗೆ 10,000 ರೂಪಾಯಿ ಪಡೆದು ಟ್ರೈನಿಂಗ್ ನೀಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಬ್ರಿಮ್ಸ್ ವೈದ್ಯರ ಸಮ್ಮುಖದಲ್ಲೇ ರೋಗಿಗಳಿಗೆ ಬೇಕಾಬಿಟ್ಟಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ಕುರಿತು ಮಾಹಿತಿ ಕೇಳಿದರೆ ಬ್ರಿಮ್ಸ್ ವೈದ್ಯಾಧಿಕಾರಿಗಳು ಉಡಾಫೆ ಉತ್ತರವನ್ನ ನೀಡಿದ್ದಾರೆ. ಸಾರ್ವಜನಿಕರು ಬರ್ತಾರೆ ಹೋಗ್ತಾರೆ, ಯಾರ್ಯಾರೋ ಮೆಡಿಸಿನ್ ತಗೋತಾರೆ ಅಂತ ಉಡಾಫೆ ಉತ್ತರವನ್ನ ಬ್ರಿಮ್ಸ್ ವೈದ್ಯಾಧಿಕಾರಿಗಳು ನೀಡಿದ್ದಾರೆ. ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಶಿವಯೋಗಿ ಬಾಳಿಯಿಂದ ಉಡಾಫೆಯ ಉತ್ತರ. ಹಿಂದೆಯೂ ಹಲವು ಬಾರಿ ಅವಾಂತರ ನಡೆದರೂ ಕ್ರಮ ಕೈಗೊಳ್ಳದ ಬ್ರಿಮ್ಸ್ ಅಧಿಕಾರಿಗಳು. ಘಟನೆ ಗಮನಕ್ಕೆ ಬಂದಿದ್ದು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹಾರಿಕೆ ಉತ್ತರ ನೀಡುತ್ತಿರುವ ಬ್ರಿಮ್ಸ್ ಮೆಡಿಕಲ್ ಸೂಪರಿಂಟೆಂಡೆಂಟ್. ವರದಿಗಾರರು ರೋಹನ್ ಮನೋಹರ್, ಬೀದರ್. ಕಂಟ್ರೋಲ್ ಅಂದ್ರೆ ಏನಂದ್ರೆ ನಿನ್ನ ರಾತ್ರಿ ಯಾಕಿದ್ರು ಈ ರಾತ್ರಿ ಯಾರು ಇರ್ತಾರೆ ಅವರೇ ಇರ್ತಾರೆ. ನೈಟ್ ಡ್ಯೂಟಿ ಯಾರು ಕಳ್ಸೋರು ನೀವು ಕೊಡೋರು ಬೇಕಾದ್ರೆ ಒಂದು ಸೆಕೆಂಡ್ ಕಟ್ ಮಾಡಿ ಕೂತಾರೆ. ಮೊಬೈಲ್ ನೋಡಕ್ಕೆ ಇದು ನೋಡಕ್ಕೆ ಬರ್ತದೆ, ಕ್ರಿಕೆಟು ಇದು ನೋಡಕ್ಕೆ ಬರ್ತದೆ ನಿಮಗೆ. ಇಲ್ಲ ಸರ್, ಅದು ಇವರೇ ಫೋನ್ ಮಾಡಿ 2 ಸಲ ಮಾಡಿದ್ರೆ ಪಾಪ. ನೀವು ಯಾವ ಗಾರ್ಡನ್ ನಮ್ಮ ಟೈಮ್ ವೇಟ್ ಮಾಡೋದ್ರೆ ಮಾಡೇ ಮಾಡ್ತೀವಿ ಸರ್. ಈಗ ನಾವಿತ್ತು ಏನು ಮಾಡೋದು ಸರ್, ಉಡಾಪ ಆಗಲ್ಲ ಅಂದ್ರೆ ಬಿಟ್ಬಿಡ್ತೀವಿ ಸರ್. ಅದೇ ಇವರು ಹೊರನವ್ರು ಬಂದು ಟ್ರೀಟ್ಮೆಂಟ್ ಮಾಡಕ್ಕೆ ಅವಕಾಶ ಕೊಡಾಕತ್ತಿರೋ ಯಾರು ನೈಟ್ ಸೂಪರ್ವೈಸರ್ ಇರ್ತಾರೆ ಸರ್ ನಾವು. ಅಲ್ಲಲ್ಲ ಕ್ಯಾಜುಯಾಲಿಟಿ ಜ್ವರ ಇರುತ್ತೆ ಸರ್. ಹಾಂ, ಯಾಕೆ ನೀವು ಹೇಳಿಲ್ಲ ಯಾಕೆ ಸರ್? ರೆಗ್ಯುಲರ್ ಎಲ್ಲರಿಗೂ ಗೊತ್ತದ ನಾವು ಇದ್ದಾಗ ಇರೋದು ಗೌರ್ಮೆಂಟ್ ಸ್ಟೂಡೆಂಟ್ ಇರ್ತಾರೆ. ನಮ್ಮ ಟೈಮ್ನಾಗ ಇರ್ತಾರೆ. ನೈಟ್ ಹೇಳ್ತೀನಿ. ನೈಟ್ದು ಚಾರ್ಜ್ ತೊಗೊಂಡು ಒಂದು 6 ತಿಂಗಳಾಯಿತು. ಇದು ನನ್ನ ಗಮನಕ್ಕೆ ಬಂದಿದೆ. ನಾ ಯಾವಾಗ ಚಾರ್ಜ್ ತೊಗೊಂಡು ಅವತ್ತಿಂದ ಹಿಡ್ಕೊಂಡು ಯಾವುದೇ ನರ್ಸಿಂಗ್ ಕಾಲೇಜ್ ಅದರ್ ದೆನ್ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಯಾರು ಬರ್ತಾರಲ್ಲ ಯಾರಿಗೂ ನಾನು ಅಲೋ ಮಾಡ್ತಾಯಿಲ್ಲ. ಅವ್ರು ಯಾರು ಬಂದಿದ್ದರೆ ಪರ್ಮಿಷನ್ ಲೆಟ್ರ್ ಬೇಕು. ಪರ್ಮಿಷನ್ ಇನ್ ದ ಸೆನ್ಸ್ ಏನಿರ್ತದೆ ಅಂದರೆ ಅವರು ನಮ್ಮ ಆಡಳಿತಕ್ಕೆ ಅಂದ್ರೆ ಡೈರೆಕ್ಟರ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಸರ್ಜನ್ ಆಗುತ್ತೆ, ಅದು ನಾನು ಮೆಡಿಕಲ್ ಸೂಪರಿಂಟೆಂಟ್ ಆಗ್ಬೋದು. ನಮ್ಮ ಥ್ರೂನೇ ಪರ್ಮಿಷನ್ ನಾವು ಕೊಟ್ಟರೆ ಮಾತ್ರ ಅವರು ಎಂಟ್ರ್ ಆಗಬೇಕು. ಆದರೆ ಇಲ್ಲಿವರೆಗೂ ಯಾರು ನಮ್ಮಲ್ಲಿ ಪರ್ಮಿಷನ್ ಇಲ್ಲ. ಅದು ಹುಡುಗರ ಕೈಗೆ ಒಂದು ಲೆಟ್ರ್ ಬರ್ಕೊಡ್ತಾರೆ, ಲೆಟ್ರ್ ಹೆಡ್ ಮೇಲೆ ಅವ್ರು ಬರ್ತಾಯಿದ್ದಾರೆ. ಅದನ್ನು ನಾನು ರಿಫ್ಯೂಸ್ ಮಾಡ್ತಾಯಿದ್ದೀನಿ, ಸರಾಸರಿ ನಿರಾಕರಣೆ ಮಾಡ್ತಾಯಿದ್ದೇನೆ. ನಿಮ್ಮ ಸಂಸದರು ನಮ್ಮಲ್ಲೇ ಬರಬೇಕು, ಬಂದು ಅದು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಏನು ಫೀಸ್ ಇರ್ತದೆ ಗೌರ್ಮೆಂಟಿಗೆ ತುಂಬಬೇಕು. ತುಂಬಿದ ಮಾತ್ರ ನಾವು ಇಲ್ಲಿ ಒಳಗೆ ನಿಮ್ಮ ಹೆಸರು ಲೀಸ್ಟ್ ಪ್ರಕಾರ ನಾವು ಒಳಗೆ ಬಿಡ್ತೀವಿ. ಅದು ನಾವು ಇನ್ನೂವರೆಗೆ ಯಾರಿಗೂ ಬಿಟ್ಟಿಲ್ಲ. ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಎಲ್ಲರಿಗೂ ಟೈಟ್ ಮಾಡಿ ಯಾರಿಗೂ ಬಿಡ್ತಾಯಿಲ್ಲ. ಆದರೂ ಕೂಡ ಸರ್ ಬರ್ತಾರೆ ಅಂತೇಳಿ ಏನು ಮಾಡೋದು, ನಾವಿಲ್ದಾಗ ಅದು ಏನು ಮಾಡ್ತಾರೆ, ಬಂದು ಕ್ಯಾಜುಯಾಲಿಟಿಲಾಗಲಿ ಅಥವಾ ಆಪ್ರೇಷನ್ ವಾರ್ಡ್ನಲ್ಲಾಗಲಿ ಬರ್ತಾಯಿದ್ದಾರೆ. ಎಲ್ಲಿ ನನ್ನ ಗಮನಕ್ಕೆ ಬರ್ತದೆ, ನಾನು ರೌಂಡ್ಸ್ ಮಾಡ್ತಾಯಿದ್ದೀನಿ. 1 ದಿವಸಕ್ಕೆ 2 ದಿವಸ ಅಥವಾ ಒಮ್ಮೆ ರಾತ್ರಿ ಹೋಗ್ತಾರೆ, ಮಧ್ಯಾಹ್ನ ಹೋಗ್ತಾರೆ, ಬೆಳಗ್ಗೆ ಹೋಗ್ತೇನೆ, ಮುಂಜಾದಲ್ಲಿ. ಸೊ ಯಾವ ಬರ್ತಾರೆ ಎಲ್ಲರಿಗೂ ನಾನು ಸೀದಾ ಹೇಳ್ತೇನೆ, ನೀವು ಇಲ್ಲಿ ಬರಬೇಡ್ರಿ, ಯು ಆರ್ ನಾಟ್ ಅಲೌಡ್ ಟು ಕಮ್ ಹಿಯರ್. ಯಾಕಂದರೆ ಅವ್ರು ಏನು ಹೆಚ್ಚು ಕಡಿಮೆ ಮಾಡಿದರೆ ನಮ್ಮ ಪೇಷಂಟ್ ಪ್ರಾಬ್ಲಮ್ ನಾವು ಹೊಣೆಗಾರ ಆಗ್ತೇವೆ. ಇದು ನನ್ನ ಗಮನಕ್ಕೆ. ಯಾಕಂದ್ರೆ ನಾನು 1-2 ಮಾತು ಕಿವಿ ಮಾತು ಬಂದಿದ್ದೆವು. ಈಗ ಏನಾಗ್ತದೆ ಅಂತಂದರೆ, ಈಗ ಕ್ಯಾಜುಯಾಲಿಟಿ ಅಂತಂದರೆ ಏನು, ಸಾರ್ವಜನಿಕ ಸರ್. ಯಾವ ಪೇಷಂಟು ಎದಕ್ಕೆ ಬರ್ತಾರ, ಯಾವ ಮಂದಿ ಯಾವ ಬರ್ತಾರೆ ಗೊತ್ತವ್ದು, ಯಾರು ಪೇಷಂಟ್ ಇದ್ದಾರೆ, ಏನು ನೀ ಯಾಕೆ ಬಂದೆಪ್ಪ, ನೀ ಯಾರು ಅಂತ ಹೇಳಿದ್ರೆ ಸರ್ ನಾವು ಪೇಷಂಟ್ ನಾವು ತೋರಿಸ್ಕೊಂಡು ಬರಬಾರ್ದನ್ರಿ, ಈ ಥರ ನಮ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕನ ಯಾರಿಗೂ ನೀ ಬರಬೇಡಪ್ಪ, ನೀ ಬರೋ ಅನ್ನಕ್ಕೆ ಬರೋದಿಲ್ಲ. ಎಲ್ಲ ಅದು ಸಾರ್ವಜನಿಕ ಎಲ್ಲ ಬರ್ತಾರೋ ಹೋಗ್ತಾರೆ. ಬಟ್ ನಮ್ಮ ಡ್ಯೂಟಿ ಏನು, ಯಾರಿದ್ದಾರೆ ಯಾರು ಇದ್ದಾರೋ ಅವ್ರನ್ನ ನಾವು ಐಡೆಂಟಿಫೈ ಮಾಡಬೇಕು. ಅದು ನಿರಂತರವಾಗಿ ನಾವು ಮಾಡ್ತಾಯಿದ್ದೇವೆ. ಯಾರಲ್ಲಿ ಬಂದು ಕೂಡ್ತಾರ ಖಾಲಿ ಇದ್ದ ಅಂಥವ್ರು ಹಿಡ್ಕೊಂಡು ನಾವು ಹೊರಗೆ ಬಿಡ್ತಾಯಿದ್ದೇವೆ. ನೀವು ಇಲ್ಲಿ ಕೂಡಬೇಡಪ್ಪ, ನೀವು ಇವನ್ ಬೇರೆಯವ್ರು ಕೂಡ ಪೇಷಂಟ್ಗಳು ತೊಗೊಂಡು ಹೋಗ್ತಾ ಅದನ್ನು ಗಮನಕ್ಕೆ ಬಂದದ್ದು ನಮಗೆ. ಅಂಥವ್ರಿಗೆ ಏನಾಗುತ್ತೆ ಸರಿಯಾಗಿ ಶಿಕ್ಷೆ ಕೊಟ್ಟು ನಾವು ನಮ್ಮಲ್ಲಿ ಪೊಲೀಸ್ ಇದು ಸಿಬ್ಬಂದಿ ಇರ್ತಾರೆ, ನಮ್ಮ ಸೆಕ್ರೆಟರಿಗಾದ ಅವ್ರಿಗೆ ಹೇಳಿ ಎಲ್ಲ ಕೂತು ನಾವು ಮಾಡ್ತಾಯಿದ್ದೇವೆ. ಈಗ ಒಂದು ಬೆಳಗ್ಗೆ ಇರ್ತದೋ ಮಧ್ಯಾಹ್ನ ಸಾಯಂಕಾಲ ಯಾವ ಬರ್ತಾನೆ ಇರ್ತಾನೆ.
ಯಾವಾಗ ಇದಿರೋದಿಲ್ಲ ಅವು ಬಂದು ಸಡನ್ಲಿ ಪೇಷಂಟ್ ಒಮ್ಮೆ ಜಾಸ್ತಿ ಬರ್ತವೆ, ಒಮ್ಮೆ ಆಕ್ಸಿಡೆಂಟ್ ಬರ್ತಾವೆ, ಆವಾಗ ಏನುತ್ತ ಬಂದು ಎಂಟ್ರಿ ಆಗಿಬಿಡ್ತಾರೆ. ಈಗ ನಾವು ನಮ್ಮ ಇದರಲ್ಲಿ ಡಾಕ್ಟ್ರ್ ನೋಡ್ತೇವೆ, ಡಾಕ್ಟ್ರು ಅಥವಾ ನಮ್ಮ ಸಿಸ್ಟರ್ ಸ್ಟಾಫ್ ನರ್ಸ್ ಎಲ್ಲ ಅವಾಗಿರ್ತಾರೆ, ಅವಾಗ ಬಂದು ಎಂಟ್ರಿ ಆಗಿಬಿಡ್ತಾರೆ. ಈಗ ಪೇಷಂಟ್ ನೋಡೋಕೆ ಅವ್ರು ಬರೋದು ನೋಡ್ಬೇಕು. ನಾವು ಈ ಥರ ಒಂದು ಗೊಂದಲ ವಾತಾವರಣ ಕ್ರಿಯೇಟ್ ಆಗ್ತದೆ. ಸರ್, ಈಗ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುವಂಥ ಸಾರ್ವಜನಿಕರು ಚಿಕಿತ್ಸೆ ನೀಡಕ್ಕೆ ಸಾಧ್ಯ ಇಲ್ಲ. ಅವ್ರು ಚಿಕಿತ್ಸೆ ನೀಡಬೇಕು, ಯಾರಿಗೋ ಒಬ್ರು ಕುಮ್ಮಕ್ಕಿರುತ್ತೆ ನಿಮ್ಮ ಆಸ್ಪತ್ರೆ ವೈದ್ಯರು. ಅದನ್ನು ಹೇಳ್ತಿದ್ದಲ್ಲ, ಯಾರು ಬರ್ತಾರೆ ಈಗ ಒಳಗೆ ಬಂದ್ಕೊಂಡು ಯಾರಂದ್ರೆ ಏನು ಗೊತ್ತದನ್ನು ಸರ್ ನಾವು ತೋರಿಸ್ಕೊಂಡು ಬಂದೆ ಅಂತಾರೆ, ಹಿಂಗೆ ಮಾತಾಡ್ತಾರೆ ಅವ್ರು ನಮಗೆ. ಅಂಥವ್ರನ್ನ ಯಾವ ರೆಗ್ಯುಲರ್ ಈಗ ಮಾನಿಟ್ರ್ ಮಾಡ್ತಾ ಇದ್ದಾನೆ ಅವಾಗ, ಅಂಥವ್ರು ಯಾರು ರೆಗ್ಯುಲರ್ ಬರ್ತಾ ಇದ್ದಾರೆ ಅಂಥವ್ರು ಹಿಡ್ಕೊಂಡು ಒದ್ದು ಹೊರಗತ್ತೆ. ನಾನು ಚಿಕಿತ್ಸೆ ಹೆಂಗೆ ನೀಡ್ತಾರೆ ಸಾರ್ವಜನಿಕರು ಚಿಕಿತ್ಸೆ ನೀಡೋಕೆ ಸಾಧ್ಯ ಇಲ್ಲ, ಯಾರೋ ಒಬ್ಬರು ಸಪೋರ್ಟ್ ಕೊಟ್ಟಾಗ ಮಾಡಬೇಕಾಗತ್ತೆ. ಈಗ ಅದು ನೋಡ್ತಾರೆ, ಯಾರು ಸಪೋರ್ಟ್ ಕೊಡ್ತಾರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಈಗ ಇದ್ರ ಕಡೆಯಿಂದ ನಾನು 4-5 ಮಂದಿ ನಾನು ನೇಮಕಾತಿ ಮಾಡಿದ್ದೇನೆ. ಅದು ಸೆಕ್ರೆಟಾಗಿ ಅವ್ರಿಗೆ ಯಾರು ಬರ್ತಾರೆ, ಯಾರು ಬಿಡ್ತಾರೆ, ಯಾರು ಪರೀಕ್ಷೆ ತೊಗೊಂಡು ಬರ್ತಾರೆ, ಇವ್ರು ಏನು ಮಾಡ್ತಾರೆ ಎಲ್ಲ ಇವನ್ ಇಂಜೆಕ್ಷನ್ಸ್ ಅದಕ್ಕೆ ಕಿಸಲ್ಲಿ ಇಟ್ಕೊಂಡು ಹೋಗ್ತಿದ್ರು. ನಾನೇ ಸ್ವತಃ ಹಿಡಿದವ್ರಿಗೆ ಬೈದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 4 ಬಡ್ದವರು ಮತ್ತು ಮಾಡಿದ್ರು ಅಂತೇಳಿ ಶಿಕ್ಷೆ ಕೊಟ್ಟು ಹೋಗಿದ್ದಾರೆ. ಇದು ನನ್ನ ಗಮನಕ್ಕೆ ಬರತ್ತದ. ಇಲ್ಲ, ಹೊರಗಿನ ಸಿಬ್ಬಂದಿಗಳು ಯಾರು ಮಾಡ್ದಲ್ಲ ಈ ಥರ. ಅದೇ ಹೇಳ್ತಿದ್ದಲ್ಲ, ಕ್ಯಾಜುಯಾಲಿಟಿ ಬಂದಾಗ ಏನತ್ತದ ರಶ್ ಇರ್ತದೆ, ನಾವು ಅಲ್ಲಿ ಪೇಷಂಟ್ ನೋಡ್ಬೇಕಾಗ್ತದೆ. ನಾವು ಇಂಜೆಕ್ಷನ್ ತೊಗೊಳ್ಳೋದು, ಇದು ಮಾಡೋದು, ಡ್ರೆಸ್ಸಿಂಗ್ ಮಾಡೋದು, ಯಾಕೆ ಎಲ್ಲರ ಗಮನ ಇರ್ತದೆ, ಪೇಷಂಟ್ ಕಾಪಾಡೋಕೆ ಗಮನಕ್ಕೆ ಇರ್ತದೆ. ಈ ಥರ ಏನು ಮಾಡ್ತಾರೆ, ಈ ಕಡೆ ಹೋದಾಗ ಯಾರು ತುಂಬಿರೋದಲ್ಲ ನಾವು ತೊಗೊಳ್ತಾರೆ, ಅವರು ಇಟ್ಕೊಂಡು ಎಪ್ರ ಅಂತ ಕಿಸ ಇಟ್ಕೊಂಡು ಓಡಿ ಹೋಗ್ಬಿಡ್ತಾರೆ. ಈ ಥರ ಮಾಡ್ತಾರೆ. ಇಲ್ಲ ಸರ್, ಈಗ ಅದು ಬಂದಿದ್ದು ಅದು ಕರೆಕ್ಟ್ ಮಾಡಲಿ, ಹೊರನವ್ರಿಗೆ ಅವಕಾಶ ಹೆಂಗೆ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿರೋದು. ಬರ್ತಾರೆ ಹೇಳ್ರಿ, ಈಗ ಹೊರಗಿನ ಸರ್ ನಾ ಸಾಯಂಕಾಲ ಬಂದು ಇನ್ಸರ್ಟ್ ಇಲ್ಲ ನನಸ್ಕೊಡ್ತಾರ. ಇಲ್ಲಿಗಲ್ಲಿ ಬರೋದು ತಪ್ಪಲ್ಲ, ಪ್ರಾಕ್ಟೀಸ್ ಬರಲಿ, ಇಲ್ಲಿಗಲ್ಲಿ ಬರೋದು ತಪ್ಪಲ್ಲ. ನಾಳೆ ಏನಾರ ಹೊರ ಅದು ಫಸ್ಟ್. ಈಗ ನೀವು ಯಾರಿಗೆ ಇನ್ಚಾರ್ಜ್ ಕೊಟ್ಟಿರಲ್ಲ ಅವ್ರ ಮತ್ತೆ ಬರ್ತಾರ್ರಿ ಟ್ರೈನಿಂಗ್ ಅಂತಾರಲ್ಲ ಸರ್. ಸರ್ ಒಂದೇ ನಿಮಿಷ, ರಾತ್ರಿಗೆ ಅವ್ರು ಬಂದು ಇನ್ಸರ್ಟ್ ತೆಗಿತಾರೆ, ತೆಗಿಸ್ಬಿಡ್ತಾರೆ. ಅವ್ರು ಸಾಯಂಕಾಲ ಬಂದು ನಿಮ್ಗೆ ಕೆಳಗೆ ಎಕ್ಸಿಬಿಟ್ದಾಗ ಇನ್ಸರ್ಟ್ ತೆಗಿತಾರೆ, ತೆಗೆದು ಕೊಡ್ತಾರೆ.